ಚನ್ನಪಟ್ಟಣ ತಾಲೂಕಿನ ವಿರೂಪಾಕ್ಷಿಪುರ ಗ್ರಾಮದ ಶ್ರೀ ಸಿದ್ದಲಿಂಗೇಶ್ವರ ಮಠದ ಶಿವಾನಂದ ಅವಧೂತ ಸ್ವಾಮೀಜಿಯವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಸ್ವಂತ ಜಾಗದಲ್ಲಿ ಕೊಳವೆ ಬಾವಿ ಕೊರೆಸಲು ಅರಣ್ಯ ಇಲಾಖೆ ಅಧಿಕಾರಿಗಳು ತಡೆ ಒಡ್ಡಿದ್ದಾರೆ. ಜಾಗ ನಮ್ಮ ಹದ್ದುಬಸ್ತಿನಲ್ಲಿ ಇದ್ದರೂ ವಿನಾಕಾರಣ ತೊಂದರೆ ನೀಡುತ್ತಿದ್ದಾರೆ ಎಂದು ಆರೋಪಿಸಿದರು. ಕಳಕಳಿಗೋಸ್ಕರ ಅನಾಥ ಮಕ್ಕಳ ಆಶ್ರಮ ಮಾಡೋಕ್ಕೋಸ್ಕರ ಒಂದು 30 ಕುಂಟೆ ಜಮೀನು ತಗೊಂಡಿದ್ದೀನಿ. ತಗೊಂಡು ಅದರೊಳಗೆ ಬೋರ್ ಹಾಕ್ಸ್ಲಿಕ್ಕೆ ನನ್ನ ಜಮೀನು ತಗೊಂಡಿರೋ ಜಾಗದಲ್ಲಿ ಮಾಡಿಸ್ತಾ ಇದ್ದೀನಿ. ಅದ್ಬಸ್ತ್ ಮಾಡಿಸಿದ್ದೀನಿ, ಎಲ್ಲ ಮಾಡಿಸಿದ್ದೀನಿ. ಫಾರೆಸ್ಟ್ನವರು ಇಲ್ಲದೇ ಬಂದು ನಮಗೆ ನಮ್ಮ ಜಾಗದಲ್ಲಿ ನೀವು ಪಾಯಿಂಟ್ ಆಗ್ತಾ ಇದ್ದೀರಾ, ನಿಮ್ದಿಲ್ಲ ಇಲ್ಲಿ ಜಾಗ ಅಂತಾರೆ. ನನ್ನ ಹತ್ರ ಎಲ್ಲ ದಾಖಲೆ ಇದೆ. ನಾನು ಸೇಲ್ ಡೀಡ್ ಮಾಡಿಸ್ಕೊಂಡು ತಗೊಂಡು ಅದ್ಬಸ್ತ್ ಮಾಡಿಸಿ ಎಲ್ಲ ಮಾಡಿಸಿ ಸ್ಕೆಚ್ ಮಾಡಿಸಿ ಎಲ್ಲ ಮಾಡಿಕೊಂಡಿದ್ದೀನಿ. ಆದರೂ ಕೂಡ ನಮಗೆ ತೊಂದರೆ ಕೊಡ್ತಾರೆ. 2017ರಲ್ಲಿ ನಾನು ಜಮೀನು ತಗೊಂಡಿದ್ದು. 2018ರಲ್ಲಿ ಅವರೇ ಇದು ಗಡಿ ಹೊರಭಾಗದಲ್ಲಿದೆ, ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಲೆಟರ್ನೂ ಕೊಟ್ಟಿದ್ದಾರೆ. ಕೊಟ್ಟು ಕೂಡ ಈಗ ತೊಂದರೆ ಕೊಡ್ತಾ ಇದ್ದಾರೆ. ಈಗ ಅಕಸ್ಮಾತ್ ನೀವು ತೊಗೊಂಡಿದ್ರಲ್ಲ, ಅವರೇನಾರ ಅರಣ್ಯದೊಳಗೆ ಏನಾರು ಹಾಕೊಂಡಿದ್ದೀರಾ? ಏನಿಲ್ಲ ಅದೆಲ್ಲ ನಾವು ಅಳತೆ ಮಾಡಿಸೇ ತಗೊಂಡಿರೋದು. ಅವ್ರಿಗೆ ಬಂದ ಮೂಲ ಯಾವ ರೀತಿ ಬುದ್ಧಿ ಅದು? ಅವ್ರಿಗೆ ದರ್ಖಾಸ್ತಿನಿಂದ ಬಂದಿದೆ. ದರ್ಖಾಸ್ತಿನಿಂದ ಸರ್ಕಾರದಿಂದ ಎಲ್ಲ ರೀತಿ ಆಗಿದೆ, ಎಲ್ಲ ರೀತಿಯಿಂದ ಆಗಿದೆ. ಅವ್ರ ತಂದೆಗೆ ಬಂದಿದ್ದು, ಅವ್ರ ತಂದೆ ತಾಯಿಯಿಂದ ಪೋಡಾಗಿ ಅವ್ರ ತಾಯಿಗೆ ಬಂದು, ಅವ್ರ ಮಗಳಿಗೆ ಬಂದು, ಮಗಳಿಂದ ನಾವು ಸೇಲ್ ಡೀಡ್ ಮಾಡ್ಕೊಂಡು ಎಲ್ಲ ಊರಿನವರೇ ಕೊಡ್ಸೋದು. ಏನು ಉದ್ದೇಶ ನಾವು ಅನಾಥ ಆಶ್ರಮ ಮಾಡೋಣ ಮಕ್ಕಳಿಗೋಸ್ಕರ ಅಂತ, ಎಜುಕೇಷನ್ ಪರ್ಪಸ್ಗೋಸ್ಕರ ಈ ಜಾಗ ತಗೊಂಡು. ಇಲ್ಲಿ ಒಳ್ಳೆ ಪರಿಸರ ಇದೆ, ಒಳ್ಳೆ ಮಾಲಿನ್ಯ ಇದೆ ಅಂತ ಹೇಳಿ, ನಿಸರ್ಗ ಚೆನ್ನಾಗಿದೆ ಮಕ್ಕಳಿಗೆ ಎಜುಕೇಷನ್ಗೆ ಅಂತ ನಾವು. ಎಷ್ಟು ವರ್ಷದಿಂದ ನೀವು ಇದು ಮಾಡ್ತಾ ಇದ್ದೀರಿ? ಏನು ಮಠದ ಆಶ್ರಮದ ಹೆಸರು? ಸಿದ್ದಲಿಂಗೇಶ್ವರ ಸ್ವಾಮಿ ಮಠ ಅಂತ. ಯಾವಾಗಿಂದ ನೀವು ಪ್ರಾರಂಭ ಮಾಡಿದ್ರಿ ಬುದ್ಧಿ? ಹೆಂಗೆ? ಇನ್ನೂ ಆಶ್ರಮ ಓಪನ್ ಆಗಿಲ್ಲ. ನೀವು ಮಠ ಯಾವಾಗ ಸ್ಟಾರ್ಟ್ ಮಾಡಿದ್ರಿ? ಇಲ್ಲಿ ನಾವು ಮಾಡೋದು 14ರಲ್ಲಿ. 14 ಹೇಗೆ ನಡೀತಾ? 2014ರಲ್ಲಿ. ಮಕ್ಕಳೆಲ್ಲ ಇದ್ದಾರೆ, ಕಾಲೇಜಿಗೆ ಹೋಗ್ತವೆ, ಬರ್ತವೆ, ಹೋಗ್ತವೆ, ಇಲ್ಲೇ ಸ್ಟೇ ಆಗಿದ್ದಾವೆ. ಈಗ ಫಾರೆಸ್ಟ್ನವರು ಯಾರು 2017ರಲ್ಲಿ 2017ರಲ್ಲಿ ಕರೆ ಮಾಡಿ ಅರಣ್ಯ ಇಲಾಖೆ ರಿಂಬರ್ ಹಾಕ್ಬಿಟ್ಟಿರೋದು ಯಾವಾಗ? 2018ರಲ್ಲಿ ಕೊಟ್ಟಿದ್ದಾರೆ. ಗುರುಗಳೇ, ಈಗ ಅರಣ್ಯ ಇಲಾಖೆಯವರು ಯಾರು ತಡೆದ್ರು? ಯಾವ ರೀತಿ ಏನಕ್ಕೋಸ್ಕರ ತಡೆದ್ರು? ಅದು ನಮ್ಮ ಜಾಗ, ಅದು ನೀವು 30 ಮೀಟ್ರು ಮುಂದಕ್ಕೆ ಬಂದ್ಬಿಟ್ಟಿದ್ದೀರಾ ಅಂತ ಹೇಳ್ತಾರೆ. 30 ಮೀಟ್ರ್ ಬರಲಿಕ್ಕೆ ನಾವು ಅದ್ಬಸ್ತ್ ಮಾಡಿಸಿದೀವಲ್ಲ, ರೆವಿನ್ಯೂನೇ ಸುಳ್ಳು. ಹಾಗಾದ್ರೆ ಇನ್ನು 30 ಕುಂಟೆ ಜಮೀನು ಮೇಲಕ್ಕೆ ಹೋಗೋಕ್ಕಾಗಲ್ಲ, ಗುಡ್ಡೆ ಅದು. ಈಗ ಸಮರ್ಪಕವಾದ ದಾಖಲೆಗಳೆಲ್ಲ ತೋರಿಸಿದಾಗ ಅವ್ರೇನಂತಾರೆ? ಅವ್ರಿಗೆ ದಾಖಲೆ ನೋಡೋಕೆ ರೆಡಿ ಇಲ್ಲ. ಅವ್ರಿಗೆ ದಾಖಲೆ ಬೇಕಾಗಿಲ್ಲ, ತೊಂದರೆ ಕೊಡ್ಬೇಕಷ್ಟೇ ಅವ್ರಿಗೆ. ಅವರನ್ನ ಗುಂಡಾವರ್ತಿ ಮೇಲೆ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅಷ್ಟೇ. ಬೋರ್ ಬಂದಿದ್ದಂತ ಲಾರಿನ ತಡೆದು ವಾಪಸ್ ಲಾರಿ ತಡೆದು ಅವ್ರನ್ನ ಸೀಜ್ ಮಾಡ್ತೀನಿ ಅಂತ ಹೇಳಿದ್ರು. ಅವ್ರು ಎದುರ್ಕೊಂಡ ಪಾಪ ಹೊರಟೋದ. ಈಗ ಬೇರೆ ಸ್ಥಳೀಯ 45,000 ರೂಪಾಯಿ ವೇಸ್ಟ್ ಆಗಿದೆ ನಮ್ದು. ಸ್ಥಳೀಯ ಜನತೆಯ ನಿವಾಸಿಗಳ ಸಹಕಾರ ಹೇಗಿದೆ ಸ್ವಾಮಿ? ಇಲ್ಲ ಅದರಿಂದ ಎಲ್ಲರೂ ಊರಿನಲ್ಲಿ ಏನು ಯಾರು ನನ್ನ ವೇಷ ಏನ್ ಮಾಡ್ತಾರೆ? ಅರಣ್ಯ ಇಲಾಖೆಯವರು ಮಾತ್ರ ಮಾಡ್ತಾ ಇದ್ದಾರೆ. ಅವ್ರು ಹೇಳ್ತಾರೆ, ಊರಿನವ್ರ ಮೇಲೆ ಹೇಳ್ತಾರೆ. ಊರಿನವ್ರು ಯಾರು ನಮ್ಮ ಹತ್ರ ಬಂದಿಲ್ಲ, ಎಲ್ಲರೂ